ನಾವೆಲ್ಲರೂ ಯಾರಿಗಾದರೂ ಏನಾದರೂ ಒಂದು ಸಣ್ಣ ಸಹಾಯ ಮಾಡಿದರೆ ಏನೋ ಸಾಧನೆ ಮಾಡಿದ ಹಾಗೆ ಗರ್ವಪಡುತ್ತೇವೆ, ಅಹಂಕಾರ ಪಡುತ್ತೇವೆ. ಯಾವುದಾದರೂ ಒಂದು ಕಲೆಯನ್ನು ಚೆನ್ನಾಗಿ ತಿಳಿದರೆ ಸಾಕು, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ನಾವೇ ಶ್ರೇಷ್ಠರು ಎಂದು ಅಹಂಕಾರ ಪಡುತ್ತೇವೆ. ಆದರೆ ಇದು ಒಳ್ಳೆಯದ ಲಕ್ಷಣವಲ್ಲ. ಭಗವಂತನಾದ ಆಂಜನೇಯದ ಈ ಕಥೆಯನ್ನು ಕೇಳಿದರೆ ನೀವು ಎಂದೂ ಸಹ ಅಹಂಕಾರ ಪಡುವುದಿಲ್ಲ. ಶ್ರೀರಾಮನ ಆದೇಶದಂತೆ ಸೀತೆ ಮಾತೆಯನ್ನು ಹುಡುಕುತ್ತಾ ಇಡೀ ದಶರಥಿ ವಾಹನರು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗುತ್ತಾರೆ. ಆದರೆ ಸಮುದ್ರದ ಆಚೆ ದೂರದಲ್ಲಿ ಇರುವ ಲಂಕೆಗೆ ಹೋಗಲು ಭೂಮಾರ್ಗವಿಲ್ಲದ ಕಾರಣ ಯಾರಿಂದಲೂ ಸಹ ಹೋಗಲಾಗುವುದಿಲ್ಲ. ಆಗ ಸರ್ವಶಕ್ತನಾದ ಮಹಾಪರಾಕ್ರಮಿ ಆಂಜನೇಯನು ಲಂಕೆಗೆ ಹೋಗುತ್ತಾನೆ. ಅಲ್ಲಿರುವ ರಾಮನ ಆಸ್ಥಾನಕ್ಕೆ ಹೋದಾಗ ಅತಿ ಎತ್ತರ ಸಿಂಹಾಸನದಲ್ಲಿ ಕುಳಿತಿರುವ ರಾವಣನನ್ನು ನೋಡಿ ತನ್ನ ಬಾಲವನ್ನೇ ಸಿಂಹಾಸನದ ರೀತಿಯಲ್ಲಿ ಸುತ್ತಿಸಿ ರಾವಣನಿಗೆ ಎತ್ತರದ ಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಕುಳಿತುಕೊಳ್ಳುತ್ತಾನೆ. ರಾವಣನು ಕೋಪದಿಂದ, ಹೇ ಕಪಿಯೇ, ನೀನು ಯಾರು ಎಂದು ಕೇಳಿದಾಗ ಆಂಜನೇಯನು ಹೆಸರಿನಿಂದ ಕೌಸಲ್ಯಸ್ಯ ಎನ್ನುತ್ತಾನೆ. ಎಂದರೆ ನಾನು ಕೌಸಲ್ಯ ಮೊದಲಾದ ಶ್ರೀರಾಮಚಂದ್ರ ದಾಸ ಎಂದು ಹೇಳುತ್ತಾನೆ. ಅದು ಒಂದು 4 ವಿಧೆಯನ್ನು ಮಹಾಪರಾಕ್ರಮಿ ಮಹಾಶಕ್ತಿಶಾಲಿ ವಾಯುಪುತ್ರ ಆಂಜನೇಯ ತನ್ನ ಬಗ್ಗೆ ಏನೆಲ್ಲ ಹೇಳಿಕೊಳ್ಳುವುದಾಗಿತ್ತು. ಆದರೆ ಆಂಜನೇಯ ತನ್ನನ್ನು ಕೇವಲ ಒಬ್ಬ ದಾಸ ಎಂದು ಹೇಳಿಕೊಳ್ಳುತ್ತಾನೆ. ಈ ವಿನಯ ಎಂದು ವಿನಯದಿಂದಲೇ ಆಂಜನೇಯ ಇತಿಹಾಸದಲ್ಲಿ ಹೆಸರಾಮನೆ ಉಳಿದು ಇಂದಿಗೂ ಸಹ ಉಳಿಸಲ್ಪಟ್ಟಿದ್ದಾನೆ. ಶಕ್ತಿ, ಪರಾಕ್ರಮ, ಧೈರ್ಯಕ್ಕೆ ಇನ್ನೊಂದು ಹೆಸರೇ ಆಂಜನೇಯ. ಅದೇ 64 ವಿದ್ಯೆಗಳ ಮಹಾಪರಾತ್ಮನ ರಾವಣ ತನ್ನ ಅಹಂಕಾರದಿಂದ ನಾಶವಾದ. ಆದ್ದರಿಂದ ನಾವೆಲ್ಲರೂ ಅಹಂಕಾರವನ್ನು ಬಿಟ್ಟು ಒಳ್ಳೆಯದಿಂದ ವರ್ತಿಸೋಣ. ನಾವೆಲ್ಲರೂ ಪೂಜಿಸುವ ಆಂಜನೇಯನನ್ನು ಪಾಲಿಸೋಣ. ಎಲ್ಲರಿಗೂ ಸಹ ಆಂಜನೇಯ ಒಳ್ಳೆಯದೇ ಮಾಡಲಿ. ಆಂಜನೇಯ ಈ ಕಥೆಯನ್ನು ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.